ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತು ಫ್ಯಾಕ್ಟ್ರಿಯಿಂದ ಬಂದ್ವಿ, ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಮಾಡ್ತಾ ಇದೀವಿ. ತುಂಬಾ ದಿವಸ ಆಯ್ತು ಚಿಕನ್ ತಿಂದ್ಬಿಟ್ಟು, ಟೈಮೇ ಇರಲಿಲ್ಲ. ಫ್ಯಾಕ್ಟ್ರಿ ಆಯ್ತು, ಮನೆ ಆಯ್ತು, ಫ್ಯಾಕ್ಟ್ರಿ ಆಯ್ತು, ಮನೆ ಆಯ್ತು, ಅದೇ ಆಯ್ತು. ಸೊ ಅದಕ್ಕೋಸ್ಕರ ಇವಾಗ ಚಿಕನ್ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಸೊ ಚಿಕನ್ ಮಾಡ್ತಾ ಇದೀವಿ. ಸೊ ಬನ್ನಿ, ನಾನು ಹೆಂಗ್ ಚಿಕನ್ ಮಾಡ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ. ಓಕೆನಾ ಬೇಬಿ? ಸೀಟ್ ಆರಾಮಾಗಿ ಕೂತು ನಾನು ಮಾಡ್ತೀನಿ. ಓಕೆನಾ? ಓಕೆ, ಈರುಳ್ಳಿ ಇಟ್ಕೊಂಡಿದ್ದೀನಿ, ರೆಡಿ ಇದೆ. ಇವಾಗ ಚಿಕನ್ ತೊಳ್ಕೋಬೇಕು. ಚಿಕನ್ ವಾಶ್ ಮಾಡ್ಕೊಂಡು ಬರ್ತೀನಿ, ವೆಯ್ಟ್. ಓಕೆ, ಚಿಕನ್ ರೆಡಿ ಇದೆ. ರೆಡಿ ಮಾಡ್ಕೊಂಡು ತೊಳ್ಕೊಂಡ್ ಬಂದಿದ್ದೀನಿ. ಒಂದು ಏನು ಈರುಳ್ಳಿನೂ ರೆಡಿ ಇದೆ. ಈಗ ನನಗೊಂದು ಬೌಲ್ ಬೇಕು, ಸೊ ತಗೊಂಡ್ಬರ್ತೀನಿ, ವೆಯ್ಟ್. ಬಾಣಲೆನೂ ರೆಡಿ ಆಯ್ತು. ಈಗ ಚಿಕನ್ ಹಾಕ್ಬೇಕು. ಅದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕೊಂತೀನಿ. ಈರುಳ್ಳಿ ಹಾಕೊಂಡು ಓಕೆ, ಇವಾಗ ಎಣ್ಣೆ ಹಾಕೋಬೇಕು ಸ್ವಲ್ಪ. ಸೊ ಎಣ್ಣೆ ಹಾಕೊಂತ ಇದ್ದೀನಿ. ಉಪ್ಪು ಚೆನ್ನಾಗುತ್ತೆ ಎಣ್ಣೆ ಹಾಕಿದ್ರೆ ಇವಾಗ್ಲೇನೆ ಅಂತ ಅನ್ಕೊಂಡು ಹಾಕ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಹಿಂಗೇನೆ ಮಾಡೋದು. ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ, ಅದಾದ್ಮೇಲೆ ಚಿಕನ್ ಮಸಾಲ, ಇದಾದ್ಮೇಲೆ ಗರಂ ಮಸಾಲ, ಅದಾದ್ಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಕಲ್ತಿದೆಲ್ಲ ಆಯ್ತು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಇನ್ನೊಂದು ರೆಡಿ ಮಾಡ್ಕೊಂಡು ಸೊ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕೊಂಡಾದ್ಮೇಲೆ ಪಲಾವ್ ಎಲೆ ಹಾಕೊಳ್ಳೋಣ. ಆಕ್ಚುಲಿ ಪಲಾವ್ ಎಲೆನ ಇದಾದ ಮೇಲೆ ಚಕ್ಕೆ ಉದ್ದುದಕ್ಕೆ ಅನ್ನ ಕಟ್ ಮಾಡ್ಕೊಂತೀನಿ. ಚಕ್ಕೆ ಹಾಕೊಳ್ಳೋಣ. ಆಮೇಲೆ ಒಂದು 4 ಲವಂಗ. ಮೆಣಸು ಜಾಸ್ತಿ ಹಾಕ್ಬೇಕು. ಮೆಣಸು ಜಾಸ್ತಿ ಹಾಕಿ ಹಾಕಿದಷ್ಟು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಖಾರವಾದ. ಅದಕ್ಕೆ ನಾನು ಯಾವಾಗ ಮೆಣಸು ಜಾಸ್ತಿ ಹಾಕ್ತೀನಿ. ಇದಾದ ಮೇಲೆ ಹೂವು ಅಂತ ನಮಗೆ ಗೊತ್ತಿಲ್ಲ ಯಾವ ಹೂವನೋ. ಹೂವ ಮತ್ತೆ ಇದೆಲ್ಲ ಆದ್ಮೇಲೆ ಎಣ್ಣೆ ಕಾಯಿ ಚೆನ್ನಾಗಿ ಹಾಕಿದೆ. ಇನ್ನೊಂದು ಸಲ ಹಾಕೊಂಡು ಸ್ಮೆಲ್ ಬರ್ತಾ ಇದೆ. ನೋಡ್ತಾ ಇರೋದು ಬೇಯ್ತಾ ಇದೆ. ಸ್ಮೆಲ್ ಮಾತ್ರ ಸಾಕಾಗಿ ಬರ್ತಾ ಇದೆ. ಎಷ್ಟೊತ್ತಿಗೆ ಮುಗೀತು ಅಂತ ವೇಟ್ ಮಾಡ್ತಾ ಇದೀನಿ. ಹೊಟ್ಟೆ ಬೇರೆ ಹಸಿತಾ ಇದೆ.
ಮಧ್ಯಾಹ್ನ ಊಟ ಮಾಡಿದ್ದು ಫ್ಯಾಕ್ಟ್ರಿಲಿ. ಒಂದು 5 to 10 minutes ಅಲ್ಲಿ ರೆಡಿ ಆಗುತ್ತೆ. ಆಮೇಲೆ ಲಾಸ್ಟ್ ತೋರಿಸ್ತೀನಿ ಹೆಂಗ್ ರೆಡಿ ಆಗಿರುತ್ತೆ ಅಂತ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಮಾಡಿರೋ ಚಿಕನ್ ಎಷ್ಟು ಸಾಕಾಗಿದೆ ಅಂತ. ಕೆಂಪುಗೆ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ನೀಟಾಗಿ. ಗ್ರೇವಿ ಮಾತ್ರ ಫುಲ್ಲು ಗಟ್ಟಿಯಾಗಿದೆ. ಚಿಕನ್ ಸಹ ಸಖತ್ ಬೆಂದಿದೆ. ಈಗ ಇದಕ್ಕೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಇವಾಗ ಇದಕ್ಕೆ ಲೈಟಾಗಿ ಗರಂ ಮಸಾಲ ಪುಡಿ ಹಾಕ್ಬೇಕು. ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಅವಾಗ. ಸೊ ಗರಂ ಮಸಾಲ ಪುಡಿ ಹಾಕೋಣ. ಸೊ ಫೈನಲ್ ರಿಸಲ್ಟ್ ನೋಡ್ತಾ ಇದ್ರೆ ಈ ತರ ಆಗಿದೆ ನಮ್ಮ ಚಿಕನ್. ಸೊ ಒಂದು 2 ಮಿನಿಟ್ ಮುಚ್ಚೋಣ. ಆಮೇಲೆ ಇನ್ನೂ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ತಿನ್ನಕ್ ರೆಡಿ ಆಗ್ತೀವಿ. ಸೊ ನಮ್ಮ ಚಿಕನ್ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಟು ಈಟ್. ರೆಡಿ ಇದೆ ಚಿಕನ್. ಸೊ ಆಫ್ ಮಾಡ್ತೀನಿ. ಇದಕ್ಕೆ ಬಿಸಿ ಬಿಸಿ ರೈಸ್ ಹಾಕೊಂಡು ತಿನ್ನೋಣ. ಸೊ ರೆಡಿ ಆಯ್ತು, ಚಿಕನ್ನು ಮುಗಿದಿದೆ. ಈಗ ರೈಸ್ ರೆಡಿ ಆಗುತ್ತೆ. ರೈಸ್ ರೆಡಿ ಮಾಡ್ಕೊಂಡು ತಿನ್ನೋ ಟೈಮಲ್ಲಿ ಸಿಗ್ತೀನಿ. ಸೊ ನೋಡ್ತಾ ಇರ್ಬೋದು ಈ ತರ ಆಗಿದೆ ನಮ್ ಚಿಕನ್ನು. ಸೊ ಇವಾಗ ಹಾಕೊಂಡು ತಿನ್ನೋದು. ಅಲ್ಲಿ ನಾಳೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.